ನಮಸ್ಕಾರ. ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಂದ್ವಿ ನಾವೆಲ್ಲ ಮುಸ್ಲಿಂ ಬಾಂಧವರಿಂದ ಗೋವು ರಾಷ್ಟ್ರ ಪ್ರಾಣಿ ಎಂದು ಘೋಷಣೆ ಮಾಡಿ ಎಂದು ನಿಮ್ಮಲ್ಲಿ ಮನವಿ ಮಾಡ್ಕತಾ वोट गौ माता के नाम से लेने के बावजूद भी जब हम भारतीय मुसलमान खुद इस चीज का सपोर्ट कर रहे हैं कि भारतीय गाय को राष्ट्रीय पशु घोषित कर देना चाहिए, तो सरकार हिंदू होते हुए भी करता क्यों नहीं है? ಪುನೀತ್ ಕೆರೆಹಳ್ಳಿ, ಚಕ್ರವರ್ತಿ ಸೂಲಿಬೆಲೆ, ಪ್ರಮೋದ್ ಮುತಾಲಿಕ್ ಹಿಂದೂ ಹೋರಾಟಗಾರರು ಗೋ ಹತ್ಯೆಯನ್ನು ನಿಷೇಧ ಮಾಡಬೇಕು, ಗೋವಂಶವನ್ನು ಉಳಿಸಬೇಕು ಅಂತ ಹೇಳ್ತಾ ಇದ್ದೀರಲ್ಲ ನೋಡಿ, ಇವರು ಮಾತನಾಡಿದ್ದಾರೆ. ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತೇಳಿ ಘೋಷಣೆ ಮಾಡಿ ಮೋದಿಯವರೇ ಅಂತೇಳಿ ಒಬ್ಬರು ಮುಸಲ್ಮಾನರು ವಿಡಿಯೋ ಮೂಲಕ ಹೇಳ್ಕೊಂಡಿದ್ದಾರೆ. ಇವರನ್ನು ಬೆಂಬಲಿಸಿ, ಪುನೀತ್ ಕೆರೆಹಳ್ಳಿಯವರೇ ಇವರನ್ನು ಬೆಂಬಲಿಸಿ, ಚಕ್ರವರ್ತಿ ಸೂಲಿಬೆಲೆಯವರೇ ಇವರನ್ನು ಬೆಂಬಲಿಸಿ. ಇವರು ಹೇಳ್ತಾ ಇರುವುದು ಸತ್ಯ ಅಲ್ವಾ? 20 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದೆ. ಕೇಂದ್ರ ಸರ್ಕಾರದಲ್ಲಿ ಸತತವಾಗಿ 3ನೇ ಬಾರಿಗೆ ಆಡಳಿತ ಮಾಡ್ತಾ ಇದೆ. ಇಷ್ಟೆಲ್ಲ ಇದ್ದರೂ ಸಹ ಇವತ್ತಿನವರೆಗೂ ಗೋವನ್ನು ಯಾಕೆ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿಲ್ಲ? ಯಾತಕ್ಕೆ ಗೋ ಹತ್ಯೆಯನ್ನು ನಿಷೇಧವನ್ನು ಕಾಯ್ದೆಯನ್ನು ಮಾಡಿಲ್ಲ? ಮಾಡಬೇಕಲ್ಲ. ಇವರ ಜೊತೆ ಕೈ ಜೋಡಿಸ್ರಿ. ಪುನೀತ್ ಕೆರೆಹಳ್ಳಿ ಅವರೇ, ಚಕ್ರವರ್ತಿ ಸೂಲಿಬೆಲೆ ಅವರೇ, ಪ್ರಮೋದ್ ಮುತಾಲಿಕ್ ಅವರೇ, ನೀವು ಯಾರ್ಯಾರು ಗೋ ಹತ್ಯೆಯನ್ನು ನಿಷೇಧ ಮಾಡಬೇಕು ಅಂತ ಇದ್ದೀರಲ್ಲ, ಗೋವನ್ನು ಉಳಿಸ್ಬೇಕು ಅಂತ ಇದ್ದೀರಲ್ಲ, ಇವರ ಜೊತೆ ಕೈ ಜೋಡಿಸಿ. ಇವರು ವಿಡಿಯೋ ಮಾಡಿ ಹೇಳ್ತಾ ಇರುವಂಥದ್ದು ಯಾವುದೋ ಪತ್ರ ಬರೋದಿಲ್ಲ. ಇವರು ಕೈಯಲ್ಲಿ ಅಂಗೈಯಲ್ಲಿ ಬೆಣ್ಣೆ ಇದೆ, ತುಪ್ಪಕ್ಕೋಸ್ಕರ ಹುಡುಕಾಡ್ತಾ ಇದ್ದೀರಲ್ಲ. ನಿಮ್ಮದೇ ಸರ್ಕಾರಗಳು 20 ರಾಜ್ಯಗಳಲ್ಲಿ ನಿಮ್ಮದೇ ಸರ್ಕಾರಗಳು, ಕೇಂದ್ರದಲ್ಲೂ ನಿಮ್ಮದೇ ಸರ್ಕಾರ. ಹೇಳಿ, ಒತ್ತಾಯ ಮಾಡಿ, ಬೀದಿಗಿಳಿದು ಹೋರಾಟ ಮಾಡಬೇಕಾಗಿರುವುದು ಕೇಂದ್ರ ಸರ್ಕಾರದ ವಿರುದ್ಧ. ಬೀದಿಗಿಳಿದು ಹೋರಾಟ ಮಾಡಬೇಕಾಗಿರೋದು ಯಾವ್ಯಾವ ರಾಜ್ಯದಲ್ಲಿ BJP ಸರ್ಕಾರ ಇದೆಯೋ ಅಲ್ಲಿ ಮಾಡಬೇಕು. ಎಲ್ಲ ಪ್ರಪೋಸಲ್ಗಳನ್ನು ಕಳಿಸಿ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿ, ಗೋಹತ್ಯೆಯನ್ನು ನಿಷೇಧ ಮಾಡಿ, ಭಾರತ ದೇಶದಿಂದ ವಿದೇಶಗಳಿಗೆ ರಫ್ತಾಗ್ತಾ ಇರುವಂತಹ ಬೀಫ್ ಎಕ್ಸ್ಪೋರ್ಟನ್ನು ಸ್ಟಾಪ್ ಮಾಡಿಸಿ ಸ್ವಾಮಿ, ರದ್ದು ಮಾಡಿಸಿ. ಇವತ್ತು ಯೋಗಿ ಆದಿತ್ಯನಾಥ್ ಅವರು ಪಶ್ಚಿಮ ಬಂಗಾಳದಲ್ಲಿ ನಿಂತ್ಕೊಂಡು ವೇದಿಕೆ ಮೇಲೆ ಹೇಳ್ತಾರೆ ಗೋ ಸಂತತಿಯನ್ನು ಉಳಿಸ್ತೇವೆ ಅಂತೇಳಿ. ಅಮಿತ್ ಶಾ ಅವರು ಹೇಳ್ತಾರೆ ವೇದಿಕೆ ಮೇಲೆ 3ನೇ ಬಾರಿಗೆ ನಮಗೊಂದು ಅವಕಾಶ ಕೊಡಿ, ಗೋಹತ್ಯೆಯನ್ನು ನಿಷೇಧ ಮಾಡ್ತೇವೆ ಅಂತೇಳಿ ಹೇಳಿದಂತಹ ವಿಡಿಯೋಗಳಿದ್ದಾವೆ. ಕಣ್ಣು ಮುಂದೆ ಹೇಳ್ತಾ ಇದ್ದಾರೆ, ಇಷ್ಟೊಂದು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಯಾತಕ್ಕೋಸ್ಕರವಾಗಿ ನೀವು ಅವರನ್ನು ಪ್ರಶ್ನೆ ಮಾಡ್ತಾ ಇಲ್ಲ? ಯಾತಕ್ಕೆ ಜಾಣ ಕುರುಡುತನವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ? ಇನ್ನೊಬ್ಬರು ಮುಸಲ್ಮಾನರು ಹೇಳ್ತಾ ಇರುವಂತಹ ವಿಚಾರ ಸತ್ಯ ಅಲ್ವಾ? ಅಧಿಕಾರ ನಿಮ್ಮದೇ, ಪೆನ್ನು ನಿಮ್ಮದೇ, ಪೇಪರು ನಿಮ್ಮದೇ, ಕಾಯ್ದೆ ನಿಮ್ಮದೇ, ಕಾನೂನು ನಿಮ್ಮದೇ, ಲೋಕಸಭೆ ನಿಮ್ಮದೇ, ವಿಧಾನಸಭೆ ನಿಮ್ಮದೇ, ವಿಧಾನ ಪರಿಷತ್ ನಿಮ್ಮದೇ, ರಾಜ್ಯಸಭೆ ನಿಮ್ಮದೇ, ಎಲ್ಲವೂ ನಿಮ್ಮದೇ ಆಗಿದ್ದಾಗ ಈ ಒಂದು ಕಾನೂನು ತರೋದಕ್ಕೆ ಯಾತಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ? ಯಾತಕ್ಕೆ ಹಿಂದೂಗಳನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ? ವೋಟ್ ಬ್ಯಾಂಕ್ಗೋಸ್ಕರವಾಗಿ ಈ ರೀತಿಯಾಗಿ ಮಾಡಿದ್ರೆ ನಿಮ್ಮ ಆತ್ಮಕ್ಕೆ ನೀವೇ ವಂಚನೆ ಮಾಡ್ಕೊಂಡಂಗಲ್ವಾ? ಒಂದು ಸಾರಿ ಯೋಚನೆ ಮಾಡಿ ಪುನೀತ್ ಕೆರೆಹಳ್ಳಿ ಅವರೇ, ಎಷ್ಟು ದಿನ ಅಂತೇಳಿ ಈ ವಿಚಾರಗಳನ್ನು ಇಟ್ಕೊಂಡು ದಿನಗಳನ್ನು ದೂಡ್ತೀರಿ? ಎಷ್ಟು ದಿನ ಅಂತ ಇಟ್ಕೊಂಡು ಚಕ್ರವರ್ತಿ ಸೂಲಿಬೆಲೆ ಅವರೇ ಈ ರೀತಿ ಮಾಡ್ತಾ ಇದ್ದೀರಿ? ನೆನ್ನೆ ದಿವಸ ಪ್ರಮೋದ್ ಮುತಾಲಿಕ್ ಅವರು ಮಾತನಾಡ್ತಾ ಇದ್ರು, ಗೋಹತ್ಯೆ ಮಾಡ್ತಾ ಇರೋರು, ಲವ್ ಜಿಹಾದ್ ಮಾಡ್ತಾ ಇರೋರು, ಭಯೋತ್ಪಾದನೆ ಮಾಡ್ತಾ ಇರೋರು, ಇವರ ವಿರುದ್ಧ ನೀವು ವೋಟ್ ಹಾಕಬೇಕು ಅಂತೇಳಿ ಬಾಗಲಕೋಟೆ ವಿಚಾರದಲ್ಲಿ ಹೇಳ್ತಿದ್ರು. ಗೋ ಸಂರಕ್ಷಣೆ, ಗೋ ಹತ್ಯೆಯನ್ನು ಗೋ ಸಂರಕ್ಷಣೆ ಮಾಡಬೇಕು ಅಂತ ಮಿಸ್ಡ್ ಕಾಲ್ ಚಳವಳಿ ಮಾಡ್ತೀರಿ, ಪ್ರತಿಭಟನೆ ಮಾಡ್ತೀರಿ, ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡ್ತೀರಿ, ತಹಸೀಲ್ದಾರ್ಗೆ ಮನವಿ ಕೊಡ್ತೀರಿ, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀರಿ. ಕೈಯಲ್ಲಿ ಬೆಣ್ಣೆ ಇದೆ. ಈ ಮುಸಲ್ಮಾನರು ಹೇಳ್ತಾ ಇರುವಂತಹ ಮಾತುಗಳನ್ನು ಒಂದು ಸಾರಿ ಆಲಿಸಿ ಇವರಿಗೆ ಬೆಂಬಲವಾಗಿ ನಿಂತ್ಕೊಳ್ಳಿ. ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿ, ಆಗಲಿಲ್ಲ ಅಂತಂದರೆ ಕುರ್ಚಿ ಬಿಟ್ಟು ಹೋಗಿ ಅಂತ ಹೇಳಿ. ಯಾತಕ್ಕೆ ಹೇಳ್ತಾ ಇಲ್ಲ ಅಂದರೆ ನಿಮಗೆ ನಿಜವಾದಂತಹ ಗೋಹತ್ಯೆ ನಿಷೇಧ ಆಗೋದು ಬೇಕಾಗಿಲ್ಲ ಅಂತನಾ? ನೀವು ಮಾಡ್ತಾ ಇರುವುದು ಏನು ಅಂತ ನಿಮಗೆ ಒಂದ್ಸರಿ ನೀವು ಪ್ರಶ್ನೆ ಮಾಡ್ಕೊಂಬಿಡಿ. ಆಶ್ಚರ್ಯ ಆಗುತ್ತೆ ರೀ. ಒಬ್ಬ ಮುಸಲ್ಮಾನರು ವಿಡಿಯೋ ಮಾಡಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರುವಂತಹ ವಿಚಾರದಲ್ಲಿ ಸತ್ಯ ಇದೆ ಅಲ್ವಾ? ಪುನೀತ್ ಕೆರೆಹಳ್ಳಿ ಅವರೇ, ವಿಡಿಯೋ ಮಾಡಿ ಹಾಕೋದಲ್ಲ ಸ್ವಾಮಿ. ವಿಡಿಯೋ ಮಾಡಿ ಹಾಕೋದು, ಅಲ್ಲಿ ಹೋಗೋದು, ನಾವು ಸಂರಕ್ಷಣೆ ಮಾಡಿದೆ ಅನ್ನೋದು, ವಿಡಿಯೋಗಳನ್ನು ಹಾಕೋದು ಅಲ್ಲ. ಇಲ್ಲಿ ಸತ್ಯ ಇದೆ. ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಬೇರೆ ಯಾವುದೋ ಪಕ್ಷ ಅಧಿಕಾರದಲ್ಲಿಲ್ಲ. ಕೇಂದ್ರ ಸರ್ಕಾರದಲ್ಲಿರುವುದು ಭಾರತೀಯ ಜನತಾ ಪಕ್ಷದ ಸರ್ಕಾರ.
ಗೋ ಹತ್ಯೆ ನಿಷೇಧ ಮಾಡ್ತೀವಿ ಅಂತ ಹೇಳುವಂತಹ ಸರ್ಕಾರ ಹೇಳಿ, ಅಲ್ಲಿ ಹೋಗಿ ಇದನ್ನು ನಿಷೇಧ ಮಾಡಿ ಅಂತೇಳಿ ನೇರವಾಗಿ ಅವರನ್ನು ಒತ್ತಾಯ ಮಾಡಿ, ಅವರ ವಿರುದ್ಧ ಹೋರಾಟ ಮಾಡಿ, ಆವತ್ತು ನಾವು ನಿಮ್ಮನ್ನು ಒಪ್ಕೊಳ್ತೀವಿ. ಇಲ್ಲದ ಹೋದರೆ ನೀವು ಮಾಡ್ತಾ ಇರುವಂಥದ್ದೆಲ್ಲ ಬೂಟಾಟಿಕೆ, ನೀವು ತಪ್ಪು ಮಾಡ್ತಾ ಇದ್ದೀರಿ, ನೀವು ಗೋಮಾತೆಯನ್ನು ಬಳಸ್ಕೊಂಡು ನಿಮ್ಮ ಲಾಭಕ್ಕೋಸ್ಕರವಾಗಿ ಬಳಸ್ಕೊಳ್ತಾ ಇದ್ದೀರಿ. ಹಾಗಾದರೆ ನೀವು ಅದನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಗೋ ಹಂತಕರಿಗೂ ನಿಮಗೂ ಯಾವುದಾದ್ರೂ ವ್ಯತ್ಯಾಸ ಇದೆಯಾ? ನಮಗೆ ಅನ್ನಿಸ್ತಾ ಇರುವಂಥದ್ದು ಇಲ್ಲಿ ಗೋಮಾತೆಯನ್ನು ಬಳಸ್ಕೊಂಡು ಗೋಹತ್ಯೆ ಅಂತ ಹೇಳ್ಕೊಂಡು ನೀವು ಬಳಸ್ಕೊಳ್ತಾ ಇದ್ದೀರಿ, ಅಲ್ಲಿ ಗೋಮಾಂಸಕ್ಕೋಸ್ಕರವಾಗಿ ಅವ್ರು ಬಳಸ್ಕೊಳ್ತಾ ಇದ್ದಾರೆ. ನನಗೆಲ್ಲ ವ್ಯತ್ಯಾಸ ಕಾಣ್ತಾ ಇಲ್ಲ ಪುನೀತ್ ಕೆರೆಹಳ್ಳಿ ಅವರೇ. ಇಲ್ಲಿ ಇವರು ಹೇಳ್ತಾ ಇರುವಂತಹ ವಿಡಿಯೋವನ್ನು ನೋಡಿದಾಗ ನಮಗನ್ಸಿದ್ದು ಇದೇ ಸತ್ಯ, ಇದು ಯಾರೋ ಬೇರೆಯವ್ರು ಮಾತಾಡಿರೋದಲ್ಲ, ಒಬ್ಬರು ಮುಸಲ್ಮಾನರು ಅವರು ಮಾತನಾಡಿರುವಂತಹ ಸತ್ಯ. ಸ್ವಲ್ಪ ಯೋಚನೆ ಮಾಡಿ. ನಿಜವಾದಂತಹ ನಿಮಗೆ ಹಿಂದೂ ಧರ್ಮದ ಬಗ್ಗೆ ಕಾಳಜಿ ಇದ್ದರೆ, ನಿಜವಾಗೂ ನಿಮಗೆ ಗೋ ಮಾತೆಯ ಬಗ್ಗೆ ಕಾಳಜಿ ಇದ್ದರೆ ಖಂಡಿತವಾಗಲೂ ಇವರನ್ನು ನೀವು ಬೆಂಬಲಿಸ್ತೀರಿ, ಇವರ ಮಾತುಗಳನ್ನು ನೀವು ಬೆಂಬಲಿಸ್ತೀರಿ. ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಬೃಹತ್ ಆಂದೋಲನ ಮಾಡ್ತೀರಿ, ಇಲ್ಲಿ ಒತ್ತಾಯ ಮಾಡ್ತೀರಿ, ಇಲ್ಲಿ ಗೋ ಹತ್ಯೆಯನ್ನು ನಿಷೇಧ ಮಾಡ್ತೀರಿ. ವಿದೇಶಗಳಿಗೆ ಗೋಮಾಂಸವನ್ನು ರಫ್ತು ಮಾಡೋದಕ್ಕೆ ಏನು ಮಾಡ್ತಾ ಇದೆಯಲ್ಲ, ಸಂಪೂರ್ಣ ನಿಷೇಧ ಆಗೋವರೆಗೂ ನೀವು ಬೀದಿಗಿಳಿದು ಹೋರಾಟ ಮಾಡ್ತೀರಿ. ಇದನ್ನು ನಾವು ನಂಬಬಹುದಾ? ನಂಬ್ಕೊಳಕ್ಕಾಗುತ್ತಾ? ನೀವು ಮಾಡ್ತೀರಾ? ಖಂಡಿತವಾಗಲೂ ಆ ವಿಶ್ವಾಸ ನಿಮ್ಮ ಮೇಲೆ ನಮಗಿಲ್ಲ. ಯಾಕಂದರೆ ನಿಮಗೆಲ್ಲವೂ ಗೊತ್ತಿದೆ. ನೀವು ಏನು ಮಾಡ್ತಾ ಇದ್ದೀರಿ ಅಂತಂದರೆ ನೆಕ್ಸ್ಟ್ ಚುನಾವಣೆ ಬರೋವರೆಗೂ ಇದನ್ನು ಹಾಗೇ ಇಟ್ಕೊಂಡು ಹೋಗಬೇಕು. ಚುನಾವಣಾ ವಿಷಯ ಆಗಬೇಕು. ಚುನಾವಣಾ ವಿಷಯ ಆಗಿ ಇಲ್ಲಿ ಎಲೆಕ್ಷನ್ನಲ್ಲಿ ಈ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು. ಅಲ್ಲಿಯವರೆಗೂ ಇದನ್ನು ಜೀವಂತವಾಗಿಗೊಳಿಸ್ಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದೀರಿ. ನಿಜಕ್ಕೂ ನೀವು ಮಾಡ್ತಾ ಇರುವಂತಹ ವಿಚಾರ ಹೇಗಿದೆ ಅಂತಂದರೆ, ಅಮಾಯಕ ಹಿಂದೂಗಳಿಗೆ, ಪ್ರಾಮಾಣಿಕ ಹಿಂದೂಗಳಿಗೆ ನೀವು ದ್ರೋಹ ಮಾಡ್ತಾ ಇದ್ದೀರಿ. ಪುನೀತ್ ಕೆರೆಹಳ್ಳಿ ಅವರೇ, ಚಕ್ರವರ್ತಿ ಸೂಲಿಬೆಲೆ ಅವರೇ, ನ್ಯಾಯಯುತವಾಗಿ ನೀವೇನಾದರೂ ನಡ್ಕೊಳ್ಳೋದಾದರೆ, ಪ್ರಾಮಾಣಿಕವಾಗಿ ನಡ್ಕೊಳ್ಳೋದಾದರೆ ನೀವು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರವನ್ನು. ನೀವು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು BJP ಆಡಳಿತದಲ್ಲಿರುವಂತಹ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಪ್ರಶ್ನೆ ಮಾಡಬೇಕು. ಉತ್ತರ ಪ್ರದೇಶದಿಂದ ಯಾತಕ್ಕೆ ಅತಿ ಹೆಚ್ಚು ಬೀಫ್ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಇದನ್ನು ನೀವು ಕೇಳಬೇಕು. ನೀವು ಕೇಳದ ಹೋದರೆ ನೀವು ದ್ರೋಹ ಮಾಡ್ತಾ ಇದ್ದೀರಿ ಅಂತ ಅರ್ಥ. ನೀವು ದ್ರೋಹ ಯಾರಿಗೆ ಮಾಡ್ತಾ ಇದ್ದೀರಿ ಅಂತಂದರೆ ಹಿಂದೂ ಧರ್ಮಕ್ಕೆ ದ್ರೋಹ ಮಾಡ್ತಾ ಇದ್ದೀರಿ, ಗೋಮಾತೆಗೆ ದ್ರೋಹ ಮಾಡ್ತಾ ಇದ್ದೀರಿ. ಆ ಕೆಲಸ ದಯಮಾಡಿ ಮಾಡಲಿಕ್ಕೆ ಹೋಗಬೇಡ್ರಿ. ಇದು ಈ ಮುಸಲ್ಮಾನರು ಮಾತನಾಡಿರುವಂತಹ ವಿಡಿಯೋವನ್ನು ನೋಡಿದಾಗ ಇವರು ಮಾತನಾಡ್ತಾ ಇರುವಂಥ ವಿಚಾರ 100ಕ್ಕೆ 100 ಭಾಗ ಸತ್ಯ ಇದೆ. ಈ ಸತ್ಯವನ್ನು ಅರಗಿಸ್ಕೊಂಡ್ರೆ ನೀವು ನಿಜಕ್ಕೂ ದೇಶಭಕ್ತರಾಗ್ತೀರಿ, ಹಿಂದೂ ಧರ್ಮದ ರಕ್ಷಕರಾಗ್ತೀರಿ. ಇಲ್ಲದ ಹೋದರೆ ನೀವು ಮಾತನಾಡೋದಕ್ಕೂ ನೀವು ಆಡ್ತಾ ಇರೋದಕ್ಕೂ ಯಾವುದೇ ರೀತಿಯಾದಂತಹ ಒಂದಕ್ಕೊಂದು ಸಂಬಂಧ ಇಲ್ಲದೆ ಅಮಾಯಕ ಹಿಂದೂಗಳಿಗೆ ನೀವು ಮೋಸ ಮಾಡ್ತಾ ಇದ್ದೀರಿ ಅಂತ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.